ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ, ಆಕಾಶವಾಣಿ ಮಡಿಕೇರಿ. ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಗೆಳತಿಯರೇ, ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ. ಇದರ ಪ್ರಯುಕ್ತ ವಿಶೇಷ ಭಾಷಣ. ವಿಷಯ ರಾಷ್ಟ್ರಧ್ವಜದ ಸಂಹಿತೆ. ಪ್ರಸ್ತುತಪಡಿಸುತ್ತಾರೆ ನಿವೃತ್ತ ಶಿಕ್ಷಕಿ, ಭಾರತ ಸೇವಾದಳದ ಸ್ವಯಂ ಸೇವಕಿ ಹಾಗೂ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಮಡಿಕೇರಿಯ ಪುದಿಯ ನೆರವನ ರೇವತಿ ರಮೇಶ್. ಹಲವು ವರ್ಷಗಳ ಬ್ರಿಟಿಷರ ಗುಲಾಮಗಿರಿಯಿಂದ ಹೊರಬಂದು 1947 ಆಗಸ್ಟ್ 15ರಂದು ನಾವು ಸ್ವತಂತ್ರರಾದೆವು. ಯಾವುದೇ ಒಂದು ಸ್ವತಂತ್ರ ರಾಷ್ಟ್ರಕ್ಕೆ ರಾಷ್ಟ್ರದ ಚಿಹ್ನೆಯಾಗಿ ರಾಷ್ಟ್ರಧ್ವಜ ಇರುತ್ತದೆ. ಹಾಗೆಯೇ ನಮ್ಮ ದೇಶದಲ್ಲಿ ಎಷ್ಟೋ ವರ್ಷಗಳ ಪ್ರಯತ್ನದಿಂದ ರಾಷ್ಟ್ರಧ್ವಜವೊಂದನ್ನು ತಯಾರಿಸಿ 1947ನೇ ಇಸವಿ ಜುಲೈ 22ರಂದು ಸ್ವತಂತ್ರ ಭಾರತದ ರಾಷ್ಟ್ರಧ್ವಜವೆಂದು ಅಂಗೀಕಾರ ಮಾಡಲಾಯಿತು. ಅಲ್ಲಿಂದ ಇಲ್ಲಿಯವರೆಗೆ ರಾಷ್ಟ್ರಧ್ವಜವನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಗೌರವದಿಂದ ಹಾರಿಸಿ ಹೆಮ್ಮೆ ಪಡುತ್ತೇವೆ. ಹಾಗೆಯೇ ನಿಗದಿಪಡಿಸಿದ ಕೆಲವು ಕಡೆ ಪ್ರತಿದಿನ ಹಾರಿಸುತ್ತೇವೆ. ಕಳೆದ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನು ಗೌರವಾನ್ವಿತ ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಅಹಮದಾಬಾದಿನ ಸಾಬರಮತಿ ಆಶ್ರಮದಿಂದ ಪಾದಯಾತ್ರೆಗೆ ಹಸಿರು ನಿಶಾನೆ ತೋರಿ ಅನೇಕ ಚಟುವಟಿಕೆಗಳಿಗೆ ಚಾಲನೆ ನೀಡಿ ಇಡೀ ದೇಶದ ಜನರಲ್ಲಿ ಸ್ವಾತಂತ್ರ್ಯದ ಸಂಚಲನವನ್ನು ಮೂಡಿಸಿರುತ್ತಾರೆ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅಂದರೆ ಸ್ವಾತಂತ್ರ್ಯದ ಅಮೃತ. ಅದು ಸ್ವಾತಂತ್ರ್ಯ ಯೋಧರ ಸ್ಫೂರ್ತಿಯ ಅಮೃತ, ಹೊಸ ಕಲ್ಪನೆಗಳ ಅಮೃತ ಆಗಿದೆ. ದೇಶದ ಪ್ರತಿಯೊಬ್ಬ ಪ್ರಜೆಯ ಪಾಲ್ಗೊಳ್ಳುವಿಕೆಯ ಸ್ಫೂರ್ತಿಯೊಂದಿಗೆ ಮಹೋತ್ಸವವನ್ನು ಜನರೆಲ್ಲ ಉತ್ಸವವಾಗಿ ಸಂಭ್ರಮದಿಂದ ಆಚರಿಸಲು ಕರೆ ನೀಡಿದ್ದು ವಿಶೇಷ ಹಾಗೂ ಸ್ಮರಣೀಯ. ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿ ಜೊತೆಯಲ್ಲಿ ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ಪ್ರತಿ ಮನೆಯಲ್ಲೂ ರಾಷ್ಟ್ರದ ತ್ರಿವರ್ಣ ಧ್ವಜ ಹಾರಿಸುವ ಅಭಿಯಾನ ಉತ್ಸಾಹದಿಂದ ಭರದಿಂದ ಸಾಗಿತು. ಇದೀಗ ನಾವು 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ನೆನಪಿನಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದಂದು ಸಂಭ್ರಮದಿಂದ ದೇಶಾಭಿಮಾನದ ಕಿಚ್ಚು ಹೆಚ್ಚಿಸುವ ನಮ್ಮ ಹೆಮ್ಮೆಯ ಗರಿಮೆಯ ರಾಷ್ಟ್ರಧ್ವಜದ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ರಾಷ್ಟ್ರಧ್ವಜ ಯಾವುದೇ ದೇಶದ ಪವಿತ್ರತೆಯನ್ನು ಸೂಚಿಸುವ ಸಂಕೇತವಾಗಿದೆ. ರಾಷ್ಟ್ರದ ಪ್ರತಿಯೊಂದು ಪ್ರಜೆಯು, ಅವರು ಜನಸಾಮಾನ್ಯ ಅಥವಾ ಉನ್ನತ ಸ್ಥಾನದಲ್ಲಿದ್ದರೂ ರಾಷ್ಟ್ರಧ್ವಜಕ್ಕೆ ವಂದನೆ ಸಲ್ಲಿಸಬೇಕು. ರಾಷ್ಟ್ರಧ್ವಜವು ದೇಶದ ಗೌರವ ಹಾಗೂ ಕೀರ್ತಿಯ ದ್ಯೋತಕವಾಗಿದೆ. ಇದು ಪ್ರತಿಯೊಬ್ಬ ನಿಷ್ಠಾವಂತ ದೇಶಪ್ರೇಮಿಗಳ ಹೃದಯಾಂತರಾಳದಿಂದ ಹೊರಹೊಮ್ಮುವ ಅಭಿಮಾನ ಸೂಚಕ. ರಾಷ್ಟ್ರಧ್ವಜದ ಗೌರವ ಹಾಗೂ ರಕ್ಷಣೆ 100 ಕೋಟಿಗೂ ಮಿಕ್ಕಿರುವ ಪ್ರತಿಯೊಬ್ಬ ಭಾರತೀಯರ ಧ್ಯೇಯ ಹಾಗೂ ಕರ್ತವ್ಯವಾಗಿದೆ. ನಮ್ಮ ರಾಷ್ಟ್ರಧ್ವಜವು ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯದ ಸಂಕೇತವಾಗಿದೆ. ಅದು ಜಾಗೃತ ರಾಷ್ಟ್ರದ ದಿವ್ಯ ಜ್ಯೋತಿಯಾಗಿದೆ. ಅದು ರಾಷ್ಟ್ರದ ಸಜೀವತೆಯ ಕುರುಹಾಗಿದೆ. ಅದು ದೇಶದ ವಿಭಿನ್ನ ಜಾತಿ ಪಂಥಗಳ ಹಾಗೂ ವಿಭಿನ್ನ ಸಂಸ್ಕೃತಿಯ ಜನರನ್ನು ಒಂದೇ ಧ್ವಜದಡಿಯಲ್ಲಿ ತಂದು ದೇಶದ ಏಕತೆಯನ್ನು ಸಾರುವ ಸಾಧನವಾಗಿದೆ. ದೇಶದ ಪ್ರಗತಿ ಹಾಗೂ ರಾಷ್ಟ್ರದ ಸಂಪತ್ತನ್ನು ಹೆಚ್ಚಿಸುವ ಸ್ವತಂತ್ರ ದೇಶದ ಶಕ್ತಿಯಾಗಿದೆ. ರಾಷ್ಟ್ರಧ್ವಜವು ಸರ್ವೋತ್ಕೃಷ್ಟವಾದದ್ದು. ರಾಷ್ಟ್ರಧ್ವಜದ ಮಾನ ಇಡೀ ದೇಶದ ಮಾನ, ಅದಕ್ಕಾದ ಅವಮಾನ ಇಡೀ ದೇಶಕ್ಕಾದ ಅಪಮಾನ. ಧ್ವಜದ ಭಕ್ತಿಯೇ ನಿಜವಾದ ದೇಶಭಕ್ತಿ. ಧ್ವಜದ ಮಾನಕ್ಕಾಗಿ ಹಾಗೂ ಅದರ ಉಳಿವಿಗಾಗಿ ಪ್ರತಿಯೊಬ್ಬ ಭಾರತೀಯನೂ ಪ್ರಾಣ ಕೊಡಲು ಸಿದ್ಧನಿರಬೇಕು. ಅದರ ಅವಹೇಳನ ರಾಷ್ಟ್ರದ್ರೋಹವಾಗುತ್ತದೆ. ಅದಕ್ಕಾಗಿ ಪ್ರಾಣಾರ್ಪಣೆ ಮಾಡುವುದೇ ಬಲಿದಾನವಾಗಿರುತ್ತದೆ. ಜಗತ್ತಿನ ಪ್ರತಿಯೊಂದು ರಾಷ್ಟ್ರಕ್ಕೆ ತನ್ನದೆಂಬ ಒಂದು ವಿಶಿಷ್ಟ ಧ್ವಜವು ಇದ್ದೇ ಇರುತ್ತದೆ ಮತ್ತು ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕನು
ಹಾಗೂ ಸರ್ಕಾರವು ತಮ್ಮ ಧ್ವಜಕ್ಕೆ ಸಲ್ಲಿಸತಕ್ಕ ಗೌರವವನ್ನು ಕೊಡುವುದು ಮತ್ತು ಅದನ್ನು ಸಂರಕ್ಷಿಸುವುದು ತಮ್ಮ ಕರ್ತವ್ಯವೆಂದು ತಿಳಿಯುವರು. ಧ್ವಜದ ವಿಷಯವಾಗಿಯೂ ಅದರ ರಕ್ಷಣೆಯ ವಿಷಯವಾಗಿಯೂ ಪ್ರತ್ಯೇಕ ಸ್ವತಂತ್ರ ರಾಷ್ಟ್ರವು ಕೆಲವು ನಿಯಮ ಮತ್ತು ಕಾನೂನುಗಳನ್ನು ಮಾಡುವುದಲ್ಲದೆ ಅವುಗಳನ್ನು ಕಠೋರತನದಿಂದ ಪಾಲಿಸುವುದು. ಧ್ವಜವು ಹೇಗಿರಬೇಕು, ಯಾವ ಕಾಲಕ್ಕೆ ಎಲ್ಲಿ ಉಪಯೋಗಿಸಬೇಕು ಎಂಬ ವಿಷಯಗಳ ಬಗ್ಗೆ ಸರ್ಕಾರವು ವಿಶಿಷ್ಟ ತರಹದ ರೂಢಿಯನ್ನು ಹಾಕಿಕೊಡುವುದಲ್ಲದೆ ಅದು ಅಕ್ಷರಶಃ ಪಾಲಿಸಲ್ಪಡುತ್ತದೆಯೇ ಎಂಬುದನ್ನು ಕಣ್ಣಲ್ಲಿ ಕಣ್ಣಿಟ್ಟು ವೀಕ್ಷಿಸುವುದು. ಇದಕ್ಕೊಂದು ನಿದರ್ಶನವಿದೆ. ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ತಮ್ಮ ಅಧಿಕಾರಿಗಳಿಗೆ ಹೀಗೆ ಹೇಳುತ್ತಾರೆ: ನಿಮ್ಮಲ್ಲಿ ನಿಮ್ಮ ರಾಷ್ಟ್ರಧ್ವಜದ ಗೌರವವನ್ನು ಹೇಗೆ ಕಾಯ್ದುಕೊಳ್ಳಬೇಕು ಎಂಬ ವಿಷಯದ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಉಂಟಾಗದ ಹೊರತು ರಾಷ್ಟ್ರದಲ್ಲಿ ಐಕ್ಯತೆ ಉಂಟಾಗಲಾರದು ಎಂದು ಎಚ್ಚರಿಕೆ ಕೊಡುತ್ತಾರೆ. ರಾಷ್ಟ್ರಧ್ವಜದ ಹಿನ್ನೆಲೆ 1906ನೇ ಇಸವಿಯಲ್ಲಿ ಬೇರೆ ದೇಶದಲ್ಲಿ ಓದುತ್ತಿದ್ದ ಭಾರತೀಯ ವಿದ್ಯಾರ್ಥಿಗಳು ಮತ್ತು ದೇಶಭಕ್ತರು ಧ್ವಜ ತಯಾರಿಸಿದರು. 1907ರಲ್ಲಿ ಮೇಡಮ್ ಕಾಮರ್ ಅವರು ಧ್ವಜ ತಯಾರಿಸಿ ಹಾರಿಸಿದರು. 1917ರಲ್ಲಿ ಇಂಡಿಯನ್ ಹೋಮ್ ರೂಲ್ ಸ್ವರಾಜ್ಯ ಚಳುವಳಿಯ ಸಮಯದಲ್ಲಿ ತರುಣ ರಾಷ್ಟ್ರಭಕ್ತರು ತಯಾರಿಸಿದರು. 1921ರಲ್ಲಿ ಇಂದಿನ ವಿಜಯವಾಡದಲ್ಲಿ ಮಹಾತ್ಮ ಗಾಂಧಿಯವರು ಒಂದು ಧ್ವಜ ನಿರ್ಮಾಣ ಮಾಡಿ 1921ರಿಂದ 1931ರವರೆಗೆ ಹಾರಿಸಿದರು. ಹೀಗೆ ಧ್ವಜಗಳನ್ನು ತಯಾರಿಸಿ ಹಾರಿಸಿ ಕೊನೆಗೆ 1947ನೇ ಜುಲೈ 22ನೇ ತಾರೀಕಿನಂದು ಈಗಿರುವ ಧ್ವಜವನ್ನು ಸರ್ವಾನುಮತದಿಂದ ಅಂಗೀಕಾರ ಮಾಡಲಾಯಿತು. ಭಾರತದ ರಾಷ್ಟ್ರಧ್ವಜವು ಸಮಾನ ಅಳತೆಯ ಕೇಸರಿ, ಬಿಳಿ ಮತ್ತು ಹಸಿರು ಈ ರೀತಿ 3 ಬಣ್ಣದ ಅಡ್ಡಪಟ್ಟಿಗಳಿಂದ ಕೂಡಿರಬೇಕು. ಬಿಳಿ ಪಟ್ಟಿಯ ಮಧ್ಯದಲ್ಲಿ ನೀಲಿ ಬಣ್ಣದ 24 ಗೆರೆಗಳಿಂದ ಕೂಡಿದ ಚಕ್ರವಿರುತ್ತದೆ. ಈ ಚಕ್ರವು ಅಶೋಕ ಚಕ್ರವರ್ತಿಯ ರಾಜಧಾನಿಯಾದ ಸಾರನಾಥದಲ್ಲಿ ಸ್ತೂಪವೊಂದರ ಮೇಲಿರುವ ಗಾಲಿಯನ್ನು ಅನುಸರಿಸುತ್ತದೆ. ಧ್ವಜವಂದನಾ ಪೂರ್ವ ಸಿದ್ಧತೆ. ಇಂತಹ ಪವಿತ್ರವಾದ ಗೌರವಯುತವಾದ ರಾಷ್ಟ್ರಧ್ವಜವನ್ನು ಏರಿಸಲು ಗೊತ್ತು ಮಾಡಿದ ಸ್ಥಳವು ಸ್ವಚ್ಛವೂ ಸಮವಾಗಿಯೂ ವಿಸ್ತೃತವೂ ಸುರಕ್ಷಿತವೂ ಆಗಿರಬೇಕು. ಎಲ್ಲರೂ ಸಾವಧಾನ ಸ್ಥಿತಿಯಲ್ಲಿ ಶಿಸ್ತಿನಿಂದ ನಿಂತ ಮೇಲೆ ಮೊದಲು ಒಂದೇ ಮಾತರಂ ರಾಷ್ಟ್ರಗೀತೆಯನ್ನು ಹಾಡಬೇಕು. ಅನಂತರ ಧ್ವಜರಕ್ಷಕನು ಅತಿಥಿಗೆ ಸಲಾಮಿ ದೋ ಎಂದು ಸಲ್ಯೂಟ್ ಮಾಡಿ ಧ್ವಜ ಹಾರಿಸಲು ವಿನಂತಿ ಮಾಡಬೇಕು. ಧ್ವಜನಿ ಹಗ್ಗದ ಒಳಭಾಗವನ್ನು ಅತಿಥಿಯ ಎಡಗೈಗೆ, ಹಗ್ಗದ ಹೊರಭಾಗವನ್ನು ಬಲಗೈಗೆ ಕೊಟ್ಟು ಎಡಗೈಯಿಂದ ಧ್ವಜದ ಸುತ್ತಲೂ ಕಟ್ಟಿದ ಸರಿಗಂಟಿನ ಹಗ್ಗವನ್ನು ಎಳೆಯಲು ಹೇಳಬೇಕು. ಆ ಕೂಡಲೇ ಧ್ವಜವು ಹಾರಾಡುತ್ತದೆ. ತಕ್ಷಣ ಸಲಾಮ್ಯಾಮ್ ದೇ ಎಂದ ತಕ್ಷಣ ಕೈ ಹಣೆಯ ಮೇಲೆ ಇಟ್ಟು ಸಲ್ಯೂಟ್ ಮಾಡಿ ರಾಷ್ಟ್ರಗೀತೆ ಹಾಡಬೇಕು. ನಂತರ ಧ್ವಜನಿ ತನ್ನ ಮೊದಲಿನ ಸ್ಥಳಕ್ಕೆ ಬಂದು ಧ್ವಜಗೀತೆಯನ್ನು ಹಾಡಬೇಕು. ಅತಿಥಿಗಳಿಂದ ಕೇವಲ 2-3 ನಿಮಿಷದ ಭಾಷಣ ನಡೆಯಬೇಕು. ಅನಂತರ ಆಜಾದ್ ಹಿಂದ್ ಜಿಂದಾಬಾದ್, ಆಜಾದ್ ಹಿಂದ್ ಜಿಂದಾಬಾದ್, ಕೌಮಿನಾರ್ ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಅನಂತರ ಎಲ್ಲರೂ ಅಲ್ಲಿಂದ ತೆರಳಿದ ಮೇಲೆ ಧ್ವಜರಕ್ಷಕನು ಕೊನೆಗೆ ಹೋಗಬೇಕು. ಧ್ವಜಾವರೋಹಣ. ಧ್ವಜವನ್ನು ಇಳಿಸುವಾಗಲೂ ಸಹ ಹಾರಿಸುವಾಗ ಪಾಲಿಸಿದ ಹಾಗೆ ಕಟ್ಟುನಿಟ್ಟಾದ ಕ್ರಮವನ್ನು ಅನುಸರಿಸಬೇಕು. ಧ್ವಜವನ್ನು ಇಳಿಸುತ್ತಾ ಇರುವಾಗ ಸಲಾಮ್ಯಾಮ್ ದೇ ಕೊಟ್ಟು ರಾಷ್ಟ್ರಗೀತೆ ಹಾಡಬೇಕು. ಧ್ವಜವನ್ನು ಕೆಳಗೆ ಇಳಿಸಿ ಇಬ್ಬರೂ ಸೇರಿ ಗೌರವಪೂರ್ಣವಾಗಿ ಮಡಿಸಿ ಚೀಲದಲ್ಲಿ ಹಾಕಬೇಕು. ನಂತರ ಒಂದೇ ಮಾತರಂ ಗೀತೆ ಹಾಡಬೇಕು. ಧ್ವಜಾವರೋಹಣ ಸೂರ್ಯಾಸ್ತಕ್ಕೆ ಮೊದಲು ಮಾಡಬೇಕು. ಭಾರತೀಯ ಧ್ವಜ ಸಂಹಿತೆ 2002 ಜನವರಿ 26ರಂದು ಅನುಷ್ಠಾನವಾಯಿತು. ಡಾಕ್ಟರ್ ಎಸ್ ರಾಧಾಕೃಷ್ಣರವರು ರಾಷ್ಟ್ರಧ್ವಜದ ಬಗ್ಗೆ ಹೀಗೆ ವಿವರಣೆ ಕೊಟ್ಟಿರುತ್ತಾರೆ. ಭಾರತೀಯ ರಾಷ್ಟ್ರಧ್ವಜದ ಮೇಲ್ಭಾಗದಲ್ಲಿರುವ ಕೇಸರಿ ಬಣ್ಣವು ತ್ಯಾಗ ಮತ್ತು ನಿಸ್ವಾರ್ಥ ಭಾವನೆಯ ಸ್ಪಷ್ಟ ಪ್ರತೀಕವಾಗಿದೆ. ನಮ್ಮ ರಾಷ್ಟ್ರೀಯ ನಾಯಕರು
ಭೌತಿಕ ಸುಖಗಳನ್ನು ತ್ಯಾಗ ಮಾಡಿ ರಾಷ್ಟ್ರೀಯ ಸೇವೆಗಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಮಧ್ಯಭಾಗದಲ್ಲಿರುವ ಬಿಳಿಯ ಬಣ್ಣವು ಸತ್ಯದ ಪಥದಲ್ಲಿ ಚಲಿಸಲು ಮತ್ತು ಒಳ್ಳೆಯ ಆಚರಣೆಗೆ ಪ್ರೇರಕವಾಗಿದೆ. ಬಾವುಟದ ಹಸಿರು ಬಣ್ಣವು ಭೂಮಿ ಮತ್ತು ಗಿಡಮರಗಳ ಜೊತೆಯಲ್ಲಿ ತಮ್ಮ ಸಂಬಂಧವನ್ನು ಕಲ್ಪಿಸಿ ಎಲ್ಲ ಜೀವರಾಶಿಗಳಿಗೂ ಇದು ಜೀವನಾಶ್ರಿತವಾಗಿರುವುದು ಎಂದು ತಿಳಿಸುತ್ತದೆ. ಬಿಳಿಯ ಬಣ್ಣದ ಮಧ್ಯದಲ್ಲಿರುವ ಅಶೋಕ ಚಕ್ರವು ಧರ್ಮರಾಜ್ಯದ ಪ್ರತೀಕವಾಗಿದೆ. ಈ ಧ್ವಜದ ಅಡಿಯಲ್ಲಿರುವ ಜನಪ್ರತಿನಿಧಿಗಳು ಸತ್ಯ, ಧರ್ಮ ಮತ್ತು ನೈತಿಕತೆಯ ಸಿದ್ಧಾಂತಗಳನ್ನು ಪಾಲನೆ ಮಾಡಬೇಕಾದದ್ದು ಅವಶ್ಯಕವಾಗಿದೆ. ಚಕ್ರವು ನಮ್ಮ ಪ್ರಗತಿಯ ಪ್ರತೀಕವಾಗಿದ್ದು, ಜೀವನವು ಸದಾ ಪ್ರಗತಿಶೀಲ ಮತ್ತು ಪರಿವರ್ತನಾಯುಕ್ತವೆಂದು ತಿಳಿಸುತ್ತದೆ ಎಂದು ಡಾಕ್ಟರ್ ಎಸ್ ರಾಧಾಕೃಷ್ಣರವರು ವಿವರಣೆ ನೀಡಿದ್ದಾರೆ. ಭಾರತೀಯ ರಾಷ್ಟ್ರಧ್ವಜದ ಬಟ್ಟೆಯನ್ನು ಚರಕದಿಂದ ತೆಗೆದ ನೂಲಿನಿಂದಾಗಲಿ ಉಣ್ಣೆ, ರೇಷ್ಮೆಯ ಅಥವಾ ಖಾದಿ ಬಟ್ಟೆಯಿಂದಲೇ ತಯಾರಿಸಬೇಕು. ರಾಷ್ಟ್ರೀಯ ಧ್ವಜದ ಆಕಾರವು ಆಯತಾಕಾರವಾಗಿರುತ್ತದೆ. ಧ್ವಜದ ಉದ್ದ ಮತ್ತು ಅಗಲದ ವಿಸ್ತಾರ ಅನುಪಾತ 3:2 ಆಗಿರಬೇಕು. ಯಾವುದೇ ವ್ಯಕ್ತಿಯು ಯಾವುದೇ ಸಾರ್ವಜನಿಕ ಸ್ಥಳದಲ್ಲಾಗಲಿ ಅಥವಾ ದೃಷ್ಟಿಗೋಚರವಾಗುವ ಸ್ಥಳದಲ್ಲಾಗಲಿ ಭಾರತೀಯ ರಾಷ್ಟ್ರಧ್ವಜವನ್ನು ಅಥವಾ ಅದರ ಯಾವುದೇ ಭಾಗವನ್ನು ಬೆಂಕಿಯಿಂದ ಉರಿಸುವುದಾಗಲಿ, ವಿಕೃತ ರೂಪವನ್ನು ಮಾಡುವುದಾಗಲಿ, ದೂಷಣೆ ಮಾಡುವುದಾಗಲಿ, ಕುರೂಪಗೊಳಿಸುವುದಾಗಲಿ, ತುಳಿಯುವುದಾಗಲಿ, ಅವಮಾನ ಮಾಡಿದರೆ ಅಂಥವರಿಗೆ ಕಾರಾಗೃಹ ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ಸಹ ಏಕಕಾಲದಲ್ಲಿ ವಿಧಿಸಬಹುದಾಗಿದೆ. ಧ್ವಜದ ಪ್ರಯೋಗವು ಯಾವುದೇ ಖಾಸಗಿ ಪ್ರಯೋಜನಕ್ಕಾಗಿ ಮಾಡಬಾರದು. ಯಾವುದೇ ವ್ಯಕ್ತಿ ಅಥವಾ ವಸ್ತುವಿಗೆ ಗೌರವ ಸೂಚಿಸಲು ಧ್ವಜವನ್ನು ತಗ್ಗಿಸಬಾರದು. ಧ್ವಜವನ್ನು ಯಾವುದೇ ಸಂದರ್ಭದಲ್ಲಿ ಅರ್ಧಕ್ಕೆ ಹಾರಿಸಬಾರದು. ಆದರೆ ಸರಕಾರಿ ಭವನಗಳ ಮೇಲೆ ಆದೇಶಕ್ಕೆ ಅನುಸಾರವಾಗಿ ಸಂದರ್ಭಕ್ಕೆ ತಕ್ಕಂತೆ ಅರ್ಧ ಧ್ವಜಾರೋಹಣವನ್ನು ಮಾಡಬೇಕು. ಧ್ವಜವನ್ನು ಯಾವುದೇ ರೂಪದಲ್ಲಿ ಮಡಿಸಬಾರದು. ಕೆಲವು ವ್ಯಕ್ತಿಗತ ಶವಯಾತ್ರೆಯಲ್ಲಿ ತೆಗೆದುಕೊಂಡು ಹೋಗಬಾರದು. ಯಾವುದೇ ಪ್ರಕಾರದ ಉಡುಪುಗಳು ಅಥವಾ ಬಟ್ಟೆಗಳ ಮೇಲೆ ಧ್ವಜದ ಪ್ರಯೋಗ ಅಥವಾ ಮುದ್ರಣ ಇರಬಾರದು. ಧ್ವಜದ ಮೇಲೆ ಯಾವುದೇ ಲಿಪಿಯನ್ನು ಬರೆಯಬಾರದು. ಯಾವುದೇ ಪ್ರತಿಮೆಯ ಅನಾವರಣ ಸಂದರ್ಭದಲ್ಲಿ ಧ್ವಜವನ್ನು ಗೌರವದಿಂದ ಪ್ರತ್ಯೇಕವಾಗಿ ಪ್ರದರ್ಶಿಸಬಹುದು. ಆದರೆ ಪ್ರತಿಮೆಗಳಿಗೆ, ಸ್ಮಾರಕಗಳಿಗೆ ಹೊದಿಕೆಯಾಗಿ ಉಪಯೋಗಿಸಬಾರದು. ಧ್ವಜವನ್ನು ಯಾವುದೇ ಕಾರಣಕ್ಕೂ ಭೂಮಿಯ ಮೇಲಾಗಲಿ ಅಥವಾ ಭೂಮಿಯ ಸ್ಪರ್ಶಕ್ಕಾಗಲಿ ತಗುಲಿಸಬಾರದು ಅಥವಾ ನೀರಿನಲ್ಲಾಗಲಿ ನೆನೆಸಿ ಒಣಗಿಸಬಾರದು. ಧ್ವಜವನ್ನು ಯಾವುದೇ ಭವನ ಅಥವಾ ಕೊಠಡಿಯ ಪರದೆಯನ್ನಾಗಿ ಉಪಯೋಗಿಸಬಾರದು. ಧ್ವಜವನ್ನು ತಿಳಿದು ಕೇಸರಿ ಬಣ್ಣವು ಕೆಳಗೆ ಬರುವಂತೆ ಪ್ರದರ್ಶಿಸಬಾರದು. ಹಾಗೆಯೇ ಭಾರತೀಯ ರಾಷ್ಟ್ರಧ್ವಜದ ಮರ್ಯಾದೆಯನ್ನು ಕಾಪಾಡುವುದು ಮತ್ತು ಅದಕ್ಕೆ ಗೌರವ ಸೂಚಿಸುವಾಗ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ರಾಷ್ಟ್ರಧ್ವಜವನ್ನು ಹಾರಿಸುವಾಗ ಅದರ ಸ್ಥಿತಿಯು ಗೌರವಯುತವಾಗಿ ಇರಬೇಕು. ಹರಿದಿರುವ ಮತ್ತು ಕೊಳೆಯಾದ ಸುಕ್ಕಾದ ಧ್ವಜವನ್ನು ಪ್ರದರ್ಶಿಸಬಾರದು. ರಾಷ್ಟ್ರಧ್ವಜವನ್ನು ಬೇರೆ ಧ್ವಜಗಳ ಜೊತೆಯಲ್ಲಾಗಲಿ ಅಥವಾ ಒಂದೇ ಧ್ವಜದ ಸ್ತಂಭದಲ್ಲಿ ಎರಡೆರಡು ಧ್ವಜಾರೋಹಣ ಮಾಡಬಾರದು. ಸಂಹಿತೆ ಭಾಗ 3ರಂತೆ ಯಾವುದೇ ವಾಹನಗಳ ಮೇಲೆ ಕಾರಣವಿಲ್ಲದೆ ಧ್ವಜವನ್ನು ಹಾರಿಸಬಾರದು. ರಾಷ್ಟ್ರಧ್ವಜವನ್ನು ಯಾವುದೇ ಸಮಾರಂಭಗಳಲ್ಲಿ ಪ್ರದರ್ಶಿಸುವಾಗ ಧ್ವಜದ ಮುಖವು ಶ್ರೋತೃಗಳ ಕಡೆಯಲ್ಲಿರಬೇಕು ಮತ್ತು ಭಾಷಣಕಾರರ ಬಲಭಾಗದಲ್ಲಿರಬೇಕು. ಯಾರಿಗೆ ಅಥವಾ ಯಾವುದಕ್ಕೆ ಆಗಲಿ ವಂದನೆ ಸಲ್ಲಿಸುವ ನಿಮಿತ್ತ ಧ್ವಜವನ್ನು ತಗ್ಗಿಸಬಾರದು. ಬೇರೆ ಯಾವುದೇ ಧ್ವಜಗಳನ್ನು ರಾಷ್ಟ್ರಧ್ವಜಕ್ಕಿಂತ ಎತ್ತರದಲ್ಲಾಗಲಿ ಅಥವಾ ಸಮಾನಾಂತರವಾಗಿ ಕಟ್ಟಬಾರದು, ಹಾರಿಸಬಾರದು. ಸಾಂಸ್ಕೃತಿಕ ಹಾಗೂ ಕ್ರೀಡಾಕೂಟಗಳಲ್ಲಿ ಅಥವಾ ಮಹತ್ವಪೂರ್ಣವಾದಂತಹ ರಾಷ್ಟ್ರೀಯ ಸಮಾರಂಭಗಳಲ್ಲಿ ಕಾಗದದ ಧ್ವಜಗಳನ್ನು ಹಿಡಿದುಕೊಳ್ಳಬಹುದು. ಆದರೆ ಸಮಾರಂಭ ಮುಗಿದ ನಂತರ ಧ್ವಜಗಳನ್ನು
ವಿಕೃತಗೊಳಿಸುವುದೇ ಆಗಲಿ, ಹರಿಯುವುದೇ ಆಗಲಿ, ತುಳಿಯುವುದೇ ಆಗಲಿ, ಎಲ್ಲೆಂದರಲ್ಲಿ ಬಿಸಾಡುವುದೇ ಆಗಲಿ ಮಾಡಬಾರದು. ರಾಷ್ಟ್ರಧ್ವಜವು ಹರಿದು ಹೋದಾಗ ಅಥವಾ ಕೊಳೆಯಾದಾಗ ಯಾರಿಗೂ ತಿಳಿಯದಂತೆ ಏಕಾಂತ ಸ್ಥಳದಲ್ಲಿ ಸಕಲ ಗೌರವ ಕೊಟ್ಟು ಉರಿಸಿ ಅಥವಾ ಅದರ ಮರ್ಯಾದೆಗೆ ತಕ್ಕಂತೆ ಬೇರೆ ರೀತಿಯಲ್ಲಿ ನಷ್ಟಪಡಿಸಬೇಕು. ರಾಷ್ಟ್ರಧ್ವಜ ಹಾರಿಸುವ ಸರಿಯಾದ ಪದ್ಧತಿ. ರಾಷ್ಟ್ರಧ್ವಜವನ್ನು ಹಾರಿಸುವಲ್ಲೆಲ್ಲ ಅದು ಗೌರವಯುತ ಸ್ಥಾನವನ್ನು ಪಡೆದಿರಬೇಕಲ್ಲದೆ ಸ್ಪಷ್ಟವಾಗಿ ಕಾಣುವಂಥ ಸ್ಥಳದಲ್ಲಿರಬೇಕು. ಎಲ್ಲಿ ಸರ್ಕಾರಿ ಕಟ್ಟಡಗಳ ಮೇಲೆ ಧ್ವಜವನ್ನು ಹಾರಿಸುವ ರೂಢಿ ಇದೆಯೋ ಅಲ್ಲಿ ಅದನ್ನು ಭಾನುವಾರ ಮತ್ತು ರಜಾದಿನಗಳಲ್ಲೂ ಸಹ ಹಾರಿಸಬೇಕು. ಅಂದರೆ 365 ದಿನಗಳೂ ಹಾರಿಸಬೇಕು. ಈ ಸಂದರ್ಭಗಳಲ್ಲಿ ಹವಾಮಾನ ಸ್ಥಿತಿಯನ್ನು ಗಣನೆ ಮಾಡದೆ ಧ್ವಜವನ್ನು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಹಾರಿಸಬೇಕು. ಧ್ವಜವನ್ನು ಏರಿಸುವಾಗ ಚುರುಕಾಗಿಯೂ ಇಳಿಸುವಾಗ ನಿಧಾನವಾಗಿಯೂ ಮತ್ತು ಆಚಾರಪೂರ್ವಕವಾಗಿಯೂ ಇಳಿಸಬೇಕು. ಅರ್ಧಮಟ್ಟದಲ್ಲಿ ರಾಷ್ಟ್ರಧ್ವಜದ ಪ್ರದರ್ಶನ. ಈ ಗಣ್ಯ ವ್ಯಕ್ತಿಗಳು ನಿಧನ ಹೊಂದಿದಾಗ ಆ ದಿನದಂದು ರಾಷ್ಟ್ರಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಬೇಕು. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿಗಳು ನಿಧನ ಹೊಂದಿದಾಗ ದೇಶದಾದ್ಯಂತ ಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಬೇಕು. ಲೋಕಸಭಾಧ್ಯಕ್ಷರು, ಭಾರತದ ಮುಖ್ಯ ನ್ಯಾಯಾಧೀಶರು ನಿಧನ ಹೊಂದಿದ ಸಂದರ್ಭದಲ್ಲಿ ದೇಶದ ರಾಜಧಾನಿ ದೆಹಲಿಯಲ್ಲಿ ಮಾತ್ರ ಅರ್ಧಮಟ್ಟದಲ್ಲಿ ಹಾರಿಸಬೇಕು. ಕೇಂದ್ರದ ಕ್ಯಾಬಿನೆಟ್ ಮಂತ್ರಿ ನಿಧನರಾದಾಗ ದೆಹಲಿ ಮತ್ತು ರಾಜ್ಯದ ರಾಜಧಾನಿಗಳಲ್ಲಿ ಅರ್ಧಮಟ್ಟದಲ್ಲಿ ಹಾರಿಸಬೇಕು. ಕೇಂದ್ರದ ರಾಜ್ಯಮಂತ್ರಿ ಮತ್ತು ಉಪಮಂತ್ರಿಗಳು ನಿಧನ ಹೊಂದಿದಾಗ ದೆಹಲಿಯಲ್ಲಿ ಮಾತ್ರ ಅರ್ಧಮಟ್ಟದಲ್ಲಿ ಹಾರಿಸಬೇಕು. ರಾಜ್ಯಪಾಲರು, ಉಪರಾಜ್ಯಪಾಲರು, ರಾಜ್ಯದ ಮುಖ್ಯಮಂತ್ರಿ, ಕೇಂದ್ರಾಡಳಿತ ಪ್ರದೇಶದ ಮಂತ್ರಿ ನಿಧನ ಹೊಂದಿದರೆ ಆಯಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಅರ್ಧಮಟ್ಟದಲ್ಲಿ ಹಾರಿಸಬೇಕು. ರಾಜ್ಯದ ಕ್ಯಾಬಿನೆಟ್ ಮಂತ್ರಿ ನಿಧನರಾದಾಗ ಆಯಾ ರಾಜ್ಯದ ರಾಜಧಾನಿಗಳಲ್ಲಿ ಅರ್ಧಮಟ್ಟದಲ್ಲಿ ಹಾರಿಸಬೇಕು. ಆದರೆ ಯಾವುದೇ ವಿಶೇಷ ಸಂದರ್ಭದಲ್ಲಿ, ಅಂದರೆ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನ, ಹೀಗೆ ರಾಷ್ಟ್ರೀಯ ಸಂಭ್ರಮದ ದಿನಗಳಲ್ಲಿ ಗಣ್ಯರು ನಿಧನ ಹೊಂದಿದರೆ ಗಣ್ಯರ ಪಾರ್ಥಿವ ಶರೀರ ಇಟ್ಟಿರುವ ಕಟ್ಟಡದಲ್ಲಿ ಮಾತ್ರ ಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಬೇಕು. ಶರೀರವನ್ನು ಅಲ್ಲಿಂದ ತೆಗೆದ ಕೂಡಲೇ ಧ್ವಜವನ್ನು ಪೂರ್ಣ ಪ್ರಮಾಣದಲ್ಲಿ ಹಾರಿಸಬೇಕು. ಹಾಗೆಯೇ ಅರ್ಧಮಟ್ಟದಲ್ಲಿ ಧ್ವಜ ಹಾರಿಸಬೇಕಾದ ಸಂದರ್ಭದಲ್ಲಿ ಅದನ್ನು ಒಮ್ಮೆ ಪೂರ್ಣಮಟ್ಟಕ್ಕೆ ಏರಿಸಿ ನಂತರ ಇಳಿಸಿ ಅರ್ಧಮಟ್ಟದಲ್ಲಿ ಕಟ್ಟಬೇಕು. ಹಾಗೆಯೇ ಧ್ವಜವನ್ನು ಕೊನೆಯಲ್ಲಿ ಇಳಿಸುವ ಮುಂಚೆಯೂ ಅರ್ಧಕ್ಕೆ ಕಟ್ಟಿದ ಧ್ವಜವನ್ನು ಪೂರ್ಣಮಟ್ಟಕ್ಕೆ ಏರಿಸಿಯೇ ಕೆಳಗಿಳಿಸಬೇಕು. ಅರೆ ಸರ್ಕಾರಿ ಅಥವಾ ಸೈನಿಕರ ಅಂತ್ಯ ಸಂಸ್ಕಾರದ ವೇಳೆ ಶವಪೆಟ್ಟಿಗೆಗೆ ಧ್ವಜವನ್ನು ಸುತ್ತುವಾಗ ಕೇಸರಿ ಬಣ್ಣದ ಪಟ್ಟಿ ತಲೆಯ ಭಾಗಕ್ಕಿರಬೇಕು. ಧ್ವಜವನ್ನು ಶವ ಹೂಳುವಾಗ ತಗ್ಗಿಗೆ ಇಳಿಸಬಾರದು ಅಥವಾ ಬೆಂಕಿಯಲ್ಲಿ ಉರಿಯಗೊಡಬಾರದು. ತಕ್ಷಣ ತೆಗೆದು ಗೌರವಯುತವಾಗಿ ಇಟ್ಟುಕೊಳ್ಳಬೇಕು. ಹೀಗೆ ನಮ್ಮ ರಾಷ್ಟ್ರದ ದಿವ್ಯ ಜ್ಯೋತಿಯಾದ ರಾಷ್ಟ್ರಧ್ವಜವನ್ನು ನಾವೆಲ್ಲರೂ ಗೌರವಿಸೋಣ. ನಮ್ಮ ಮಕ್ಕಳಿಗೂ ಇದರ ಮಹತ್ವ ಘನತೆಯನ್ನು ತಿಳಿಸೋಣ. ರಾಷ್ಟ್ರಧ್ವಜದ ಮಾನಕ್ಕಾಗಿ, ಅದರ ಉಳಿವಿಗಾಗಿ ಪ್ರಾಣಾರ್ಪಣೆ ಮಾಡಲು ಸಿದ್ಧರಾಗೋಣ. ನಮಗೆ ಸ್ವಾತಂತ್ರ್ಯ ತಂದುಕೊಡಲು ಪ್ರಾಣತ್ಯಾಗ ಮಾಡಿದ, ಹೋರಾಡಿದ ಎಲ್ಲ ಸ್ವಾತಂತ್ರ್ಯ ಯೋಧರಿಗೆ ನಮಿಸೋಣ. ಅವರನ್ನು ಸ್ಮರಿಸುತ್ತಾ ಅವರಿಗೆ ಸಲ್ಯೂಟ್ ಮಾಡೋಣ. ಇದುವರೆಗೆ ನಿವೃತ್ತ ಶಿಕ್ಷಕಿ, ಭಾರತ ಸೇವಾದಳದ ಸ್ವಯಂ ಸೇವಕಿ ಹಾಗೂ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಮಡಿಕೇರಿಯ ಪುದಿಯ ನಿರ್ವನ ರೇವತಿ ರಮೇಶ್ ಅವರಿಂದ ಭಾಷಣ ಕೇಳಿದಿರಿ. ಇನ್ನು ಮುಂದೆ ಕೇಳುವ ದೇಶಭಕ್ತಿ ಗೀತೆಯನ್ನು.
ಇವಕ್ಕೆ ದಾಳಿ ಇಕ್ಕುತ ನೋಡು 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 ನಮ್ಮ ಬಾವುಟ ಬಾನ ಬಯಲ ನೇರಿದಲ್ಲಿ ನಮ್ಮ ಬಾವುಟ ಬೆಳ್ಳಿ ಬೆಟ್ಟ ಕುಬ್ಜವಾಯ್ತು ಇದು ಏರಿದ ನಿಲುವಿಗೆ ಬೆಳ್ಳಿ ಬೆಟ್ಟ ಕುಬ್ಜವಾಯ್ತು ಇದು ಏರಿದ ನಿಲುವಿಗೆ ದಿಗ್ಮಂಡಲ ನೋಡುತ್ತಿತ್ತು ಭೂಮಂಡಲ ತಿರುಗುತ್ತಿತ್ತು ದಿಗ್ಮಂಡಲ ನೋಡುತ್ತಿತ್ತು ಭೂಮಂಡಲ ತಿರುಗುತ್ತಿತ್ತು ಕೆಳಗೆಲ್ಲೋ ಒಂದೆಡೆ ಕೆಳಗೆಲ್ಲೋ ಒಂದೆಡೆ ನೋಡು 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 ನಮ್ಮ ಬಾವುಟ ಮಾನ ಬಯಲ ನೇರಿದಲ್ಲಿ ನಮ್ಮ ಬಾವುಟ ಬೆರಗು ಗಣ್ಣಲೀಕ್ಷಿಸಿದಳು ತಾಯಿ ಪೃಥ್ವಿ ಶ್ಯಾಮಲೆ ಬೆರಗು ಗಣ್ಣಲೀಕ್ಷಿಸಿದಳು ತಾಯಿ ಪೃಥ್ವಿ ಶ್ಯಾಮಲೆ ನೀಲ ಕಡಲು ತೊದಲುತ್ತಿತ್ತು ಜಯ ಘೋಷವಾಲೆ ಅಲೆ ನೀಲ ಕಡಲು ತೊದಲುತ್ತಿತ್ತು ಜಯ ಘೋಷವಾಲೆ ಅಲೆ ಜಯ ಹೇ ಜಯ ಹೇ ಜಯ ಹೇ ಸೂರ್ಯ ಚಂದ್ರ ಚಿಕ್ಕೆ ಬಳಗ ಸಲ್ಲಿಸಿದವು ವಂದನೆ ಸೂರ್ಯ ಚಂದ್ರ ಚಿಕ್ಕೆ ಬಳಗ ಸಲ್ಲಿಸಿದವು ವಂದನೆ ನೋಡು 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 ನಮ್ಮ ಬಾವುಟ ಮಾನ ಬಯಲ ನೇರಿದಲ್ಲಿ ನಮ್ಮ ಬಾವುಟ ಮುಗಿಲ ನಲೆವ ಗರುಡನಂತೆ ಯಜ್ಞ ಕುಂಡ ದುಂಡೆಯಂತೆ ಇವಕ್ಕೆ ದಾಳಿ ಇಕ್ಕುತ ಇವಕ್ಕೆ ದಾಳಿ ಇಕ್ಕುತ ನೋಡು 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 ನಮ್ಮ ಬಾವುಟ ಮಾನ ಬಯಲ ನೇರಿದಲ್ಲಿ ನಮ್ಮ ಬಾವುಟ ಮಾನ ಬಯಲ ನೇರಿದಲ್ಲಿ ನಮ್ಮ ಬಾವುಟ ಮಾನ ಬಯಲ ನೇರಿದಲ್ಲಿ ನಮ್ಮ ಬಾವುಟ. ಈ ದೇಶಭಕ್ತಿ ಗೀತೆಯೊಂದಿಗೆ ಇಂದಿನ ವನಿತಾ ವಿಹಾರ ಮುಗಿಯಿತು ಶ್ರೋತೃಗಳೇ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ರಾಜ್ಯವ್ಯಾಪಿ ಮೂಡಿಬಂದ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.